ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ಎಕ್ಸ್ಕ್ಲೂಸಿವ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ಬೆಳ್ಳಂಬೆಳಿಗ್ಗೆ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಒಂದು ಸುದ್ದಿ ಬರ್ತಾ ಇದೆ. ಎಷ್ಟೇ ಕಾನೂನುಗಳು ಕಠಿಣವಾದರೂ, ಎಷ್ಟೇ ಸಮಾಜದಲ್ಲಿ ಶೇಮ್ ಮಾಡಿದ್ರೂ ಕೂಡ ಶೇಮ್ಲೆಸ್ ಆಗಿ ಬಿಹೇವ್ ಮಾಡುವಂತಹ ಪುಂಡ ಪೋಖರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಎಷ್ಟೇ ಬಿಗುವಿನ ಕ್ರಮಗಳನ್ನು ತೆಗೆದುಕೊಂಡ್ರು, ಸಮಾಜದಲ್ಲಿ ಎಲ್ಲರ ಮುಂದೆ ನಿಲ್ಲಿಸಿ ಛೀ ಥೂ ಅಂದ್ರೂ ಕೂಡ ಈ ಕಾಮಕರು ಮಾತ್ರ ಪಾಠ ಕಲಿಯುವಂತಹ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಬೆಳಗ್ಗೆ ಇಂಥ ಸುದ್ದಿಗಳನ್ನು ಹೇಳಬೇಕು ಅಂದ್ರೂ ನಮಗೂ ಕೂಡ ಅಸಹ್ಯ ಆಗುತ್ತೆ, ನಾಚಿಕೆ ಆಗುತ್ತೆ. ಇದು ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ರಾಜ್ಯದ ಎಲ್ಲಾ ಪೋಷಕರು ನೋಡಲೇಬೇಕಾದಂತಹ ಸುದ್ದಿ. ರಾಜ್ಯದಲ್ಲಿ ಏನಾಗ್ತಾ ಇದೆ? ಇದೇನು ರಾಮರಾಜ್ಯನಾ ಅಥವಾ ಇನ್ನೇನಾದ್ರೂನಾ? ಎಸ್, ಇದು ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಸುದ್ದಿ. ಅದರಲ್ಲೂ ಕೂಡ ರಾಜ್ಯದಲ್ಲಿರುವಂತಹ ಪೋಷಕರು ತಮ್ಮ ಹೆಣ್ಮಕ್ಕಳನ್ನ ರೋಡಲ್ಲಿ ಬಿಡಬೇಕಾದ್ರೆ ಅಥವಾ ಹೊರಗಡೆ ಕಳಿಸ್ಬೇಕಾದ್ರೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಾಗ್ತಾ ಇದೆ ಈ ರಾಜ್ಯದಲ್ಲಿ? ಸೇಫ್ಟಿ ಅನ್ನೋದೇ ಮರೆಮಾಚ್ತಾ ಇದೆಯಾ? ಕ್ಷಣಮಾರ್ಧದಲ್ಲಿ ನಡೆದು ಹೋಗ್ತಾ ಇದೆ ನೀಚ ಕೃತ್ಯಗಳು. ನೋಡಿ, ನಿಜಕ್ಕೂ ಕೂಡ ಇಂತಹ ಘಟನೆಗಳು ನಡೀತಾ ಇದೆಯಲ್ಲ ಅನ್ನೋದೇ ಬೇಸರದ ಸಂಗತಿ. ಬಲೂನ್ ಮಾರಬೇಕು ಅಂತ ಕಲಬುರಗಿಯಿಂದ ಬಂದಂತಹ ಒಬ್ಬ ಚಿಕ್ಕ ಪುಟ್ಟ ಬಾಲಿಕೆಯ ಮೇಲೆ ಯಾವುದೋ ಕೋತಿ ಅತ್ಯಾಚಾರ ಮಾಡಿ ಎಸ್ಕೇಪ್ ಆಗಿತ್ತು. ಮೃತದೇಹ ಕಂಡು ಪಾಪ ಬಲೂನ್ ಮಾರಿ ಜೀವನ ಮಾಡುವಂಥವ್ರು ಅವರೆಲ್ಲ ಎಷ್ಟು ಸಮಾಜದಲ್ಲಿ ಎಷ್ಟು ಬಡತನದಿಂದ ನರಳುವಂಥವ್ರು, ಊರು ಬಿಟ್ಟು ಊರಿಗೆ ಬಂದು ಜೀವನ ಮಾಡುವಂಥವ್ರನ್ನೂ ಕೂಡ ಬಿಡದೇ ಇರುವಂಥ ಕಾಮಕರು ರೋಡಿಯಲ್ಲಿ ಅಲೀತಾ ಇದ್ದಾರೆ. ಯಾರು ಯಾವಾಗ ಯಾರನ್ನ ರೇಪ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಲ್ಲ. ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಘಟನೆ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ನಡೀತಾ ಇದೆ. ನಿಮಗೊಂದು ಅಂಕಿಅಂಶ ಕೊಡ್ತೀನಿ ವೀಕ್ಷಕರೇ. ಕಳೆದ 3 ವರ್ಷದಲ್ಲಿ 10,050 ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರ ಪ್ರಕರಣಗಳು ನಡೆದಿದೆ. ಕಳೆದ 3 ವರ್ಷದಲ್ಲಿ 10,050 ಚಿಕ್ಕ ಮಕ್ಕಳ ಮೇಲೆ ರೇಪ್ ನಡೆದಿದೆ. ಇಷ್ಟಾದರೂ ಕೂಡ, ಕಠಿಣವಾದಂಥ ಕಾನೂನುಗಳಿದ್ರೂ ಕೂಡ, ಬೀದಿಯಲ್ಲಿ ಮಾನ ಹರಾಜು ಹಾಕಿದ್ರೂ ಕೂಡ ಕಾಮಾತುರರು ತಮ್ಮ ಒಂದು ಕಾಮವನ್ನು ಕಂಟ್ರೋಲ್ ಮಾಡೋಕ್ಕಾಗದೆ ಚಿಕ್ಕ ಮಕ್ಕಳು ಎನ್ನದೆ ಪುಟ್ಟ ಪುಟ್ಟ ಬಾಲಕಿಯರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದಾರೆ. ಅಂತಹ ಘಟನೆ ಬೇರೆಲ್ಲೂ ಅಲ್ಲ. ಇವತ್ತು ನಾನು ಹೇಳ್ತಾ ಇರುವಂಥ ಸುದ್ದಿ ಬೆಂಗಳೂರಿನದ್ದು. ವಿಧಾನಸೌಧ, ಹೈಕೋರ್ಟ್, ಸೆಷನ್ ಕೋರ್ಟ್, ಹೀಗೆ ತುಂಬಾ ಕಾನೂನು ಮಾಡುವವರು ಮತ್ತು ಕಾನೂನನ್ನು ಜಾರಿಗೆ ತರುವಂತಹವರು ಇರುವಂತಹ ಅತ್ಯಂತ ಸೇಫೆಸ್ಟ್ ಪ್ಲೇಸ್ ಎನ್ನುವಂತಹ ಸ್ಥಳದಲ್ಲೇ ಒಂದು ರೇಪ್ ಪ್ರಕರಣ ನಡೆದಿದೆ. ಮಗುವಿನ ಮೇಲಿನ ರೇಪ್ ಪ್ರಕರಣ. ಇದಕ್ಕೆ ಸಂಬಂಧಪಟ್ಟಂತ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮೊನ್ನೆ ಮೈಸೂರಿನ ಪ್ರಕರಣ ನೋಡಿದ್ವಿ ವೀಕ್ಷಕರೇ. ಇದು ನಡೆದಿರೋದು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿರುವಂತಹ ಕೃತ್ಯ. ಕಾಮುಕನ ಅಟ್ಟಹಾಸಕ್ಕೆ ಬೆದರಿದೆ ಬಾಲಕಿ. ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ರು. ಬಿಹಾರ ಮೂಲದ ಕುಟುಂಬ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಹೋಟೆಲ್ನಲ್ಲ,
ಶೌಚಾಲಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬಿಹಾರ ಮೂಲದ ಕುಟುಂಬ. ಆ ಕುಟುಂಬದಲ್ಲಿ ಇರುವಂಥ 8 ವರ್ಷದ ಬಾಲಕಿ, 8 ವರ್ಷದ ಬಾಲಕಿಯ ಮೇಲೆ ಪಕ್ಕದಲ್ಲೇ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಗಿರೀಶ್ ಅನ್ನುವಂಥ ಕಾಮುಕ ಕಣ್ಣಾಕೆ ಆಕೆಯ ಮೇಲೆ ಅತ್ಯಾಚಾರ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಇದನ್ನು ಕಂಡಂತಹ ಜನ ಅದನ್ನು ತಡಿತಾರೆ. ಅದಾದ ಮೇಲೆ ತಾಯಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ಆ ಆರೋಪಿ ನಾಪತ್ತೆಯಾಗಿದ್ದು ಆತನನ್ನು ಹುಡುಕ್ತಾ ಇದ್ದಾರೋ ಅಥವಾ ಬಂಧಿಸಿದ್ದಾರೋ? ಎಸ್, ಹಲಸೂರು ಗೇಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಈಗ ಆತನನ್ನು ಬಂಧಿಸಲಾಗಿದೆ. ಪುಟ್ಟ ಪುಟ್ಟ ಬಾಲಕಿ, 8 ವರ್ಷದ ಬಾಲಕಿಯಲ್ಲಿ ಈತನಿಗೆ ಅದೇನು ಕಾಮ ಕಾಣ್ತೋ ಏನೋ ಗೊತ್ತಿಲ್ಲ. ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು, ಇಂಥವ್ರನ್ನ ಗ್ಯಾರಂಟಿ ಸುಮ್ಮನೆ ಬಿಡಬಾರ್ದು. ಯಾಕೆ ಅಂತಂದರೆ ಕಳೆದ 3 ವರ್ಷಗಳಲ್ಲಿ 10,050 ಪ್ರಕರಣಗಳು, ಮಕ್ಕಳ ಮೇಲಿನ ರೇಪ್ ಪ್ರಕರಣಗಳು ದಾಖಲಾಗಿದೆ ಅಂದರೆ ಈ ವ್ಯವಸ್ಥೆ ಮತ್ತು ಈ ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಪುಟ್ಟ ಪುಟ್ಟ ಬಾಲಕಿಯರು, 8 ವರ್ಷದ ಬಾಲಕಿಯಲ್ಲಿ ಈತ ಅದೇನು ಕಾಮ ಕಂಡ ಅಂತ, ಅದೇನು ಕಾಮ ಕಂಡ? ಹೆಣ್ಣುಮಕ್ಕಳ ಹಾಕೋ ಬಟ್ಟೆಗಳ ಬಗ್ಗೆ ಮಾತಾಡ್ತಾರೆ, ಹೆಣ್ಣುಮಕ್ಕಳ ಚಲನವಲನಗಳ ಬಗ್ಗೆ ಮಾತಾಡ್ತಾರೆ. ಆದರೆ 8 ವರ್ಷ ಆಟ ಆಡುವಂಥ ಬಾಲಕಿಯಲ್ಲಿ ಈತ ಅದೇನು ಕಾಮ ಕಂಡ? ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುವಂಥ ಈ ಕಾಮುಕ ಆಕೆಯ ಮೇಲೆ ಎರಗ್ತಾನೆ. ಪ್ರಯತ್ನ ನಡೆದಿದೆ ಅಂತ ಹೇಳಲಾಗ್ತಾ ಇದೆ, ಬಟ್ ಇನ್ನಷ್ಟೇ ಡೀಟೇಲ್ಸ್ ಬರಬೇಕಾಗಿದೆ. ಬಟ್ ಒಂದಂತೂ ಸತ್ಯ, ಈ ಘಟನೆ ನಡೆದಿರೋದು ಅತ್ಯಂತ ಕಾನೂನು ಪಾಲನೆಯಾಗುವಂಥ, ಕಾನೂನನ್ನು ರಚಿಸುವಂಥ ವಿಧಾನಸೌಧ, ಹೈಕೋರ್ಟು, ಸೆಷನ್ ಕೋರ್ಟ್ ಇರುವಂತಹ ಆ ಒಂದು ಲಿಮಿಟ್ಸ್ನಲ್ಲಿ. ಇಲ್ಲೇ ಕಾಮುಕರಿಗೆ ಭಯ ಇಲ್ಲ ಅಂದರೆ ಇನ್ನು ಕರ್ನಾಟಕದಾದ್ಯಂತ ಯಾವ ರೀತಿಯಾದಂಥ ಭಯ ಭಕ್ತಿ ಇದೆ ಇಂಥ ಜನರಿಗೆ ಭಯ ಅನ್ನೋದೇ ಇಲ್ಲ. ಕಾನೂನಿನ ಭಯ ಇಲ್ಲ, ಪೊಲೀಸರ ಭಯ ಇಲ್ಲ, ನಾವು ಜೈಲಿಗೆ ಹೋಗ್ತೀವಿ ಅನ್ನೋ ಭಯ ಇಲ್ಲ, ನಮ್ಮನ್ನು ನೇಣಾಕ್ತಾರೆ ಅನ್ನುವ ಭಯ ಇಲ್ಲ. ಏನು ಮಾಡಿದರೂ ಕೂಡ ನಾನು ಹೀಗೆ ಹೋಗ್ಬೋದು, ಹಾಗೆ ವಾಪಸ್ ಬರ್ಬೋದು ಅನ್ನುವಂಥ ಒಂದು ನಿರ್ಲಕ್ಷ್ಯ, ಯಾರು ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ಭಯ ಇಲ್ಲದೆ ಇರುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಇಂಥವರನ್ನು ಬೀದಿಯಲ್ಲಿ ನೇತಾಕಬೇಕು, ಆವಾಗಲೇ ಎಲ್ಲರಿಗೂ ಭಯ ಬರೋದು. ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ರೇಪ್ ಮಾಡುವಂಥದ್ದು ನೋಡಿ, ಮೈಸೂರಲ್ಲೂ ಕೂಡ ಇಂಥದ್ದೇ ಘಟನೆ ನಡೀತು. ಬಲೂನ್ ಮಾರ್ಕೊಂಡು ಜೀವನ ಮಾಡುವಂತಹ ಕುಟುಂಬ ಗುಲ್ಬರ್ಗದಿಂದ ಬಂದು ಮೈಸೂರಲ್ಲಿ ದಸರಾ ಟೈಮಲ್ಲಿ ಏನಾದರೂ ಒಂದಿಷ್ಟು ದುಡ್ಡು ಡಾರ್ಕ ಸಂಪಾದನೆ ಮಾಡೋಣ ಅಂತ ಬಂದಿತ್ತು. ರಾತ್ರಿ ಮಲಗಿರುವಂಥ ಹುಡುಗಿ ಆಕೆ ಹೇಗೋದ್ಲು, ಏನಾಯಿತು ಒಂದು ಗೊತ್ತಿಲ್ಲ, ಹೆಣವಾಗಿ ಬಿದ್ದಿತ್ತು. ತದನಂತರ CCTV ಫುಟೇಜ್ ನೋಡಿದ ಮೇಲೆ ಈತ ಆ ಕಾಮುಕ ಗೊತ್ತಾಯಿತು. ಜೈಲಿಂದ ಆಗಷ್ಟೇ ಬಿಡುಗಡೆಯಾಗಿ ಬಂದಿದ್ದಂತೆ, ಬಂದು ಸಿಕ್ಕವ್ರ ಮೇಲೆ ರೇಪ್ ಮಾಡ್ಕೊಂಡು ಓಡಾಡುವಂಥ ಕಾಮ ಅಂದರು. ಒಂದು ಕಡೆ ಕಾನೂನುಗಳು ಕಠಿಣವಾಗಬೇಕು, ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ಅಂದರೆ ಭಯ ಇರಬೇಕು. ಯಾವನ್ನಾದರೂ ಯಾವ ಮಗುವನ್ನು ಮುಟ್ಟೋದಕ್ಕಿಂತ ಮುಂಚೆ ಪ್ಯಾಂಟ್ ಒದ್ದೆ ಆಗಬೇಕು. ಆ ರೀತಿಯಾದಂತಹ ಒಂದು ಸ್ಟ್ರಿಕ್ಟ್ ಆದಂತಹ ಪೊಲೀಸಿಂಗ್ ಬೇಕು. ಆ ನಿಟ್ಟಿನಲ್ಲಿ ಕಾರ್ಯಗಳು ಆಗಬೇಕು. ಬಟ್ ಇದು ತುಂಬ ಡಿಸ್ಟರ್ಬಿಂಗ್. ಬೆಂಗಳೂರಿನಲ್ಲಿ ಒಬ್ಬ 8 ವರ್ಷದ ಬಾಲಿಕೆಯ ಮೇಲೆ ನಡೆದಿರುವಂಥ ಅತ್ಯಾಚಾರ ಪ್ರಕರಣ. ಮುಂದಿನ ಸ್ಟೋರಿಗೆ ಹೋಗೋಣ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಜಯ್ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಅಜಯ್, ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ಅಂತ ಅಂದರೆ ಇದು ಮೋಸ್ಟ್ಲಿ ವಿಧಾನಸೌಧ, ಹೈಕೋರ್ಟು, ಸಿಟಿ ಸಿವಿಲ್ ಕೋರ್ಟು ಇದೆಲ್ಲ ಅದೇ ಸ್ಟೇಷನ್ ಲಿಮಿಟ್ಗೆ ಬರುತ್ತೆ ಅಂತ ಅನಿಸುತ್ತೆ. ಮೋಸ್ಟ್ಲಿ ಈ ಸ್ಟೇಷನ್ ಲಿಮಿಟಲ್ಲಿ ಅಂತಂದರೆ ಎಕ್ಸಾಕ್ಟ್ಲಿ ಎಲ್ಲಿ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದರೂ ಲಭ್ಯ ಆಗಿದೆಯಾ? ಖಂಡಿತ ರಾಧಾ ಮ್ಯಾಮ್, ಈಗ ನೋಡ್ತಾ ಇದ್ವಿ ಮೈಸೂರಲ್ಲೇ ಆಗಿದ್ದಂತಹ ಒಂದು 9 ವರ್ಷದ ಬಾಲಿಕೆಯ ಮೇಲೆ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ. ಆ ಒಂದು ಪ್ರಕರಣ ಮಾಸುವ ಮುಂಚಿತವಾಗಿ ಮತ್ತೊಂದು ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಘನಘೋರ ಘಟನೆ ನಡೆದಿರುವಂತದ್ದು. ಅಂದ್ರೆ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ಕಳೆದ ಭಾನುವಾರ ಈ ಒಂದು ದುರ್ಘಟನೆ ನಡೆದಿದೆ. ಅಂದ್ರೆ ಒಂದು ನ್ಯಾಯಾಲಯದ ಆವರಣದಲ್ಲಿ ಕ್ಯಾಂಟೀನ್ ನಲ್ಲಿ ಕೆಲಸ ಮಾಡ್ತಿದ್ದಂತ ಕಾಮುಕನೊಬ್ಬ ಒಂದು ಅದೇ ಆವರಣದಲ್ಲಿ ಒಂದು ಶೌಚಾಲಯ ಇದೆ, ಪಬ್ಲಿಕ್ ಟಾಯ್ಲೆಟ್, ಅಲ್ಲಿ ಕೆಲಸ ಮಾಡ್ತಿದ್ದಂತ ಬಿಹಾರ ಮೂಲ ಅಂತ ಹೇಳ್ತಾ ಪೋಷಕರು ಅಂತ ಹೇಳಲಾಗ್ತಾ ಇದೆ. ಅವರ ಒಂದು ಮಗು 8 ವರ್ಷದ ಮಗು, ಅದ್ರ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗಿ ಖಾಸಗಿ ಭಾಗವನ್ನ ಮುಟ್ಟಿ ವಿಕೃತಿಯವಾಗಿ ನಡ್ಕೊಂಡಿದ್ದಾನೆ. ಅತ್ಯಾಚಾರಕ್ಕೆ ಯತ್ನ ಆಗಿರುವಂತಹ ಘಟನೆ ಕೂಡ ತಡವಾಗಿ ಬೆಳಕಿಗೆ ಬರ್ತಾ ಇದೆ. ಅಂದ್ರೆ ಅವತ್ತು ಭಾನುವಾರ ಏನಾಯ್ತು ಅಂದ್ರೆ ಎಲ್ಲ ಕೋರ್ಟ್ ಕೂಡ ರಜಾ ಇರುತ್ತೆ, ಯಾರು ಕೂಡ ಅಷ್ಟು ಜನಗಳು ಕೂಡ ಓಡಾಡೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಆ ಒಂದು ಪಬ್ಲಿಕ್ ಟಾಯ್ಲೆಟ್ ನಲ್ಲಿ ಇದ್ದಂತ ಹುಡುಗಿ ಏನಿದ್ದಾಳೆ ಬಾಲಕಿ, ಆ ಬಾಲಕಿಯನ್ನ ಕರ್ಕೊಂಡು ಹೋಗ್ತಾನೆ. ನಂತರ ಅದು ಕುಡಿದ ನಶೆಯಲ್ಲಿ ಇರ್ತಾನೆ ಅನ್ನೋದು ಕೂಡ ಪ್ರಾಥಮಿಕ ತನಿಖಾ ಹಂತದಲ್ಲಿ ಮಾಹಿತಿ ಕೂಡ ಸಿಗ್ತಾ ಇದೆ. ಹೋದಂತ ಸಂದರ್ಭದಲ್ಲಿ ಆಕೆಗೆ
ಒಂದು ಚಾಕ್ಲೇಟ್ ಕೊಡಿಸ್ತೀನಿ ಅಂತ ಹೇಳಿ ಪುಕ್ಲಾಯಿಸಿ ಆಕೆನ ಕರೆದೊಯ್ದು ಲೈಂಗಿಕವಾಗಿ ಒಂದು ಅತ್ಯಾಚಾರಕ್ಕೆ ಒಂದು ಯತ್ನವನ್ನ ಮಾಡಿದ್ದಾನೆ ಅನ್ನೋದು ಕೂಡ ಸ್ಪಷ್ಟವಾಗಿ ಈಗಾಗಲೇ ಕೇಸ್ ಕೂಡ ದಾಖಲಾಗಿರುವಂತದ್ದು. ಯಾವಾಗ ಈ ಒಂದು ದೌರ್ಜನ್ಯಕ್ಕೆ ಒಳಗಾದಂತ ಬಾಲಕಿ ನೇರವಾಗಿ ತಮ್ಮ ಪೋಷಕರ ಬಳಿ ಈ ರೀತಿ ಆಯ್ತು ಅಂತ ಬಾಲಕಿ ಹೇಳ್ಕೊಂತಾಳೆ, ನಂತರ ಆತನನ್ನ ಹುಡುಕೊಂಡು ಹೋಗ್ತಾರೆ. ಅಲ್ಲಿ ಆತ ಇರೋದಿಲ್ಲ, ಯಾಕಂದ್ರೆ ಆತ ಯಾವಾಗ ಬಾಲಕಿಗೆ ಆ ರೀತಿಯಾದಂತ ಅತ್ಯಾಚಾರಕ್ಕೆ ಯತ್ನವನ್ನ ಪಟ್ಟ ಆ ಹುಡುಗಿ ಕೂಡ ಸಾಕಷ್ಟು ಒಂದು ಗಾಬರಿಗೆ ಒಳಗಾಗಿರುತ್ತೆ. ನಂತರ ಆರೋಪಿ ಎಲ್ಲಿ ವಿಚಾರ ಬೇಗ ತಿಳಿಸಲ್ಲ, ಯಾವ ಹುಡುಗಿ ಹೋಗ್ಬಿಟ್ಟು ಪೋಷಕರಿಗೆ ತಿಳಿಸ್ತಾಳೆ ಅಂತ ಹೇಳಿ ಭಯ ಇರುತ್ತೆ. ಹೀಗಾಗಿ ಆತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ನೇರವಾಗಿ ಬೆಂಗಳೂರನ್ನ ಬಿಟ್ಟು ನಂಜನಗೂಡ್ಗೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಹೀಗಾಗಿ ಪೋಷಕರು ಕೂಡ ಅವರ ಬಾಲಕಿಯ ತಾಯಿ ಕೂಡ ಹೋಗಿ ನೇರವಾಗಿ ಅಲ್ಸೂರ್ಗೇಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಾರೆ. ದೂರನ್ನ ದಾಖಲಿಸಿದಂತ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಪೊಲೀಸರು ಎಚ್ಚೆತ್ಕೊಳ್ತಾರೆ. ನಂತರ ಆತನ ಮೊಬೈಲ್ ಟ್ರ್ಯಾಕ್ ಅನ್ನ ಮಾಡ್ತಾರೆ, CDR ಹಾಕಿ ಟವರ್ ಲೊಕೇಶನ್ ಡಂಪ್ ಮಾಡುವಂತ ಕೆಲಸಗಳು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಆರೋಪಿ ನೇರವಾಗಿ ನಂಜನಗೂಡಿಗೆ ಎಸ್ಕೇಪ್ ಆಗಿದ್ದಾನೆ ಅನ್ನೋದು ಕೂಡ ಮಾಹಿತಿ ಸಿಗುತ್ತೆ. ಹೀಗಾಗಿ ನೇರವಾಗಿ ಪೊಲೀಸರು ಕೂಡ ಆತನ ಟವರ್ ಡಂಪ್ ಅನ್ನ ಮಾಡ್ಕೊಂಡು ಆತನನ್ನ ನಿನ್ನೆ ಸಂಜೆ ಅರೆಸ್ಟ್ ಅನ್ನ ಮಾಡ್ಕೊಂತಾರೆ. ಅರೆಸ್ಟ್ ಮಾಡ್ಕೊಂಡ್ಬಂದು ಇವತ್ತು ಕಂಟಿನ್ಯೂ ಆಗಿ ಈ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ನೋಡ್ತಾ ಇದೀವಿ, ಆ ಒಂದು ಆವರಣದಲ್ಲಿ ಈ ರೀತಿಯಾಗಿ ಘಟನೆ ನಡೆದೆ ಎಲ್ಲಿ ಹೆಣ್ಮಕ್ಳು ಯಾವ ರೀತಿಯಾಗಿ ಬದುಕೋದಕ್ಕೆ ಆಗುತ್ತೆ ಅನ್ನೋದು ಕೆಲವೊಂದಷ್ಟು ಅನುಮಾನಗಳಿಗೂ ಮೂಡ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಈ ನೀವೇ ಹೇಳ್ತಾ ಇದ್ರಿ, ಕಳೆದ ಬಾರಿ ಅಂದ್ರೆ 3 ವರ್ಷಗಳಿಂದ 10,000ಕ್ಕೂ ಹೆಚ್ಚು ರೇಪ್ ಕೇಸ್ಗಳು ಅದರಲ್ಲೂ ಕೂಡ ಬಾಲಿಕೆಯರ ಮೇಲೆ ಆಗ್ತಾ ಇದೆ ಅಂತ ಹೇಳಿ ಈ ಒಂದು ಪ್ರಕರಣ ಸದ್ಯ ಇದು ಮೇಲ್ನೋಟಕ್ಕೆ ಅತ್ಯಾಚಾರ ಯತ್ನ ಅಂತ ಹೇಳಲಾಗ್ತಾ ಇದೆ. ಖಾಸಗಿ ಭಾಗವನ್ನ ಮುಟ್ಟಿ ವಿಕೃತಿಯನ್ನ ಮರೆದಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇಲ್ಲಿ ಕೆಲವೊಂದಷ್ಟು ಅನುಮಾನ ಇದೆ, ಅತ್ಯಾಚಾರ ಆಗಿದೆ ಅನ್ನೋ ಒಂದು ಅನುಮಾನ ಕೂಡ ಸಾಕಷ್ಟು ಇದೆ. ಹೀಗಾಗಿ ಅಲ್ಸೂರ್ಗೇಟ್ ಪೊಲೀಸರು ಆರೋಪಿಯನ್ನ ಈಗಾಗಲೇ ಅರೆಸ್ಟ್ ಅನ್ನ ಮಾಡಿದ್ದಾರೆ, ಸೆಕ್ಯೂರ್ ಅನ್ನ ಮಾಡಿ ಆತನನ್ನ ಸಾಕಷ್ಟು ವಿಚಾರಣೆಗೆ ಒಳಪಡಿಸಿದ್ದಾರೆ. ರಾಧಾ ಮ್ಯಾಮ್, ಓಕೆ, ನ್ಯಾಯಾಲಯದ ಆವರಣದಲ್ಲಿ ನಡೆದಿದೆ ಅಂತ ಅನ್ನೋದಾದರೆ ಅಜಯ್ ನೋಡಿ, ನ್ಯಾಯಾಲಯದಲ್ಲಿ ಎಂತೆಂಥ ಕ್ರಿಮಿನಲ್ಸ್ಗಳು ಬರ್ತಾ ಇರ್ತಾರೆ, ಎಂತೆಂಥ ವರ್ಡಿಕ್ಟ್ಸ್ಗಳು ಪಾಸ್ ಆಗ್ತಾ ಇರುತ್ತೆ, ಎಷ್ಟೊಂದು ಶಿಕ್ಷೆಗಳ ಪ್ರಮಾಣವನ್ನು ಪ್ರಕಟಿಸಲಾಗುತ್ತೆ, ಗೋಳಾಟ ಇರುತ್ತೆ, ಅಲ್ಲಿ ತಪ್ಪು ಮಾಡಿಬಿಟ್ವಿ ಅನ್ನೋಂಥ ಪ್ರಾಯಶ್ಚಿತ್ತ ಇರುತ್ತೆ. ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡುವಂಥ ನ್ಯಾಯಾಲಯದ ಆವರಣದ ಕ್ಯಾಂಟೀನ್ನಲ್ಲಿರುವಂಥ ಈ ಗಿರೀಶ ಯಾರಿದ್ದಾನೆ ಆತನಿಗೆ ಅಷ್ಟು ಕಾಮನ್ ಸೆನ್ಸ್ ಇರಲಿಲ್ವಾ ಅಂತ ಇಷ್ಟೆಲ್ಲ ಡೇ ಟು ಡೇ ಬೇಸಿಸಲ್ಲಿ ಪ್ರಕರಣಗಳನ್ನು ಮತ್ತು ನ್ಯಾಯಾಲಯದಲ್ಲಿ ವ್ಯಾಜ್ಯಗಳನ್ನು ಮತ್ತು ಈ ರೀತಿ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾಗಿರುವಂಥ ಕ್ರಿಮಿನಲ್ಗಳಿಗೆ ಆಗುವಂಥ ತೀರ್ಪನ್ನು ನೋಡ್ತಾ ಬಂದಿರುವಂಥ ಈತ ಒಬ್ಬ ಬಾಲಕಿಯ ಮೇಲೆ ರೇಪ್ ಮಾಡಿದಾನೋ ಅಥವಾ ರೇಪ್ ಯತ್ನ ಮಾಡಿದಾನೋ ಐ ಡೋಂಟ್ ನೋ, ಬಟ್ ನೀನು ಟಚ್ ಮಾಡಿದರೂ ಕೂಡ ಇಟ್ ಅಮೌಂಟ್ಸ್ ಟು ರೇಪ್. ಹೀಗಾಗಿ ಅದು ಬಾಲಿಕೆಯ ಮೇಲೆ ಮಾಡಿರುವಂತಹ ಈ ಘಟನೆ ಏನಿದೆ, ಇವನಿಗೆ ಎಷ್ಟು ಭಯಭಕ್ತಿ ಇಲ್ಲ ನೋಡಿ. ನ್ಯಾಯಾಲಯದ ಆವರಣದಲ್ಲಿ ಕ್ಯಾಂಟೀನಲ್ಲಿ ಕೆಲಸ ಮಾಡ್ತಾ ಇದ್ರು, ಇವನಿಗೆ ಇಷ್ಟೊಂದು ಈತನಿಗೆ ಧೈರ್ಯ ಇದೆ ಅಂತಂದರೆ ಮೆಚ್ಚಬೇಕು, ನಿಜವಾಗಲೂ ಮೆಚ್ಚಬೇಕು. ಇಷ್ಟು ಭಯಭಕ್ತಿ ಇಲ್ಲದೆ ಇರುವಂಥ ವಾತಾವರಣ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆಯಾ ಅನ್ನೋಂಥ ಪ್ರಶ್ನೆ ಕೂಡ ಜನಸಾಮಾನ್ಯರನ್ನು ಕಾಡುತ್ತೆ. ಅದರಲ್ಲೂ ಕೂಡ ಜನ ಹೆಣ್ಮಕ್ಳು ಅಂದರೆ ಭಯ ಪಡೋದೇ ಇದಕ್ಕೆ. ಯಾಕೆ ಅಂತಂದರೆ ಹೆಣ್ಮಕ್ಕಳು ನಿರ್ಭೀತಿಯಾಗಿ ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಇನ್ನೂ ಕೂಡ ಆಗಿಲ್ಲ. ಗಾಂಧೀಜಿ ಅವರು ಹೇಳಿದಂಥ ರಾಮರಾಜ್ಯ ಬರಬೇಕು ಅಂದರೆ ಇನ್ನೂ ಎಷ್ಟು ವರ್ಷಗಳು ಕಾಯಬೇಕೋ ಗೊತ್ತಿಲ್ಲ. ಆದರೆ ನಾನು ಹೇಳೋದು ಭಯ ಹುಟ್ಟಬೇಕು. ಭಯ ಯಾವ ಲೆವೆಲ್ಗೆ ಇರಬೇಕು ಅಂದರೆ, ಮೊನ್ನೆ ಹುಬ್ಬಳ್ಳಿಯಲ್ಲಿ ಒಂದು ಕೇಸ್ ಆಯ್ತಲ್ಲ, ಹೆಂಗೆ ಮಾಡಾಕಿದ್ರೆ ಹಂಗೆ ಮಾಡಬೇಕು, ಆವಾಗಲೇ ಇವ್ರಿಗೆಲ್ಲ ಬುದ್ಧಿ ಬರೋದು. ಥ್ಯಾಂಕ್ ಯು ವೆರಿ ಮಚ್ ಅಜಯ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.